ಭಕ್ತರ ದರ್ಶನಕ್ಕೆ ಮುಕ್ತವಾದ ಪ್ರಸಿದ್ಧ ಹುನ್ನೂರು ವಿಠ್ಠಲ ದೇವಸ್ಥಾನ. ಹುಕ್ಕೇರಿ ನಿರೀಕ್ಷೆ ಮಟ್ಟದಲ್ಲಿ ಮಳೆ ಆಗದ ಹಿನ್ನೆಲೆಯಲ್ಲಿ ಈಗಾಗಲೇ ನದಿಗಳು, ಜಲಾಶಯಗಳು ಖಾಲಿಯಾಗಿವೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯ ಖಾಲಿಯಾದ ಹಿನ್ನೆಲೆಯಲ್ಲಿ ಶತಮಾನದ ಪ್ರಸಿದ್ಧ ಹುನ್ನೂರು ವಿಠ್ಠಲ ದೇವಸ್ಥಾನ ಗೋಚರವಾಗಿದೆ. ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಹೌದು, 1928ರಲ್ಲಿ ನಿರ್ಮಾಣವಾದ ಪ್ರಸಿದ್ಧ ಹುನ್ನೂರು ವಿಠ್ಠಲ ದೇವಸ್ಥಾನ 1976ರಲ್ಲಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಹಿಡಕಲ್ ಜಲಾಶಯ ನಿರ್ಮಾಣವಾದ ಬಳಿಕ ಹಿನ್ನೀರಿನಲ್ಲಿ ಈ ದೇವಸ್ಥಾನ ಮುಳುಗಡೆಯಾಗಿತ್ತು. ಕಳೆದ 50 ವರ್ಷಗಳಲ್ಲಿ ಕೇವಲ ಒಂದೆರಡು ಬಾರಿ ಮಾತ್ರ ಈ ದೇವಸ್ಥಾನ ಪೂರ್ಣ ಪ್ರಮಾಣದಲ್ಲಿ ಗೋಚರವಾಗಿ ದರ್ಶನಕ್ಕೆ ಮುಕ್ತವಾಗಿತ್ತು. ಅದೇ ರೀತಿಯಾಗಿ ಈ ಬಾರಿ ಕೂಡ ಮಳೆ ಕೊರತೆಯಿಂದ ಹಿಡಕಲ್ ಜಲಾಶಯದಲ್ಲಿ ನೀರು ಬರಿದಾಗಿದ್ದು ಇತ್ತ ದೇವಾಲಯ ಕೂಡ ಗೋಚರವಾಗಿದೆ. ಇನ್ನು ಈ ದೇವಸ್ಥಾನವನ್ನ ಸುಣ್ಣದ ಕಲ್ಲು, ಉಸುಕು ಮಿಶ್ರಿತ ಗಚ್ಚಿನಿಂದ ನಿರ್ಮಿಸಲಾಗಿದೆ. ವರ್ಷ ಪೂರ್ತಿ ನೀರಿನಲ್ಲೇ ದೇವಸ್ಥಾನ ಮುಳುಗಡೆಯಾಗಿದ್ರೂ ಕೂಡ ಇಲ್ಲಿಯವರೆಗೆ ದೇವಸ್ಥಾನ ಹಾಳಾಗಿಲ್ಲ, ಒಂದೇ ಒಂದು ಕಲ್ಲು ಕೂಡ ಬಿದ್ದಿಲ್ಲ. ಈ ದೇವಸ್ಥಾನದ ವಿಶೇಷತೆ ಅಂದ್ರೆ ವರ್ಷ ಪೂರ್ತಿ ನೀರಲ್ಲಿ ಮುಳುಗಿರುವ ದೇವಸ್ಥಾನದ ಒಳಗೆ ಹಚ್ಚಿದ ದೀಪ ಆರಲ್ಲ ಅಂತ ಹೇಳ್ತಾರೆ. ಹಾಗೂ ದೇವರ ವಿಗ್ರಹಕ್ಕೆ ಹೊದಿಕೆಯಾಗಿ ಹಾಕಿದ ಕಂಬಳಿ ಒದ್ದೆಯಾಗಿಲ್ಲ ಎಂಬ ಪ್ರತೀತಿ ಇದೆ. ಇದೊಂದು ದೈವಿಕ ಪವಾಡ ಎಂದು ಭಕ್ತರ ನಂಬಿಕೆಯಾಗಿದೆ. ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನದಿಯಲ್ಲಿ ಕಲ್ಲುಗಳನ್ನ ಲಗೋರಿ ಹೂಡಿ ಹರಕೆ ಹೊತ್ತರೆ ಈಡೇರುತ್ತೆ ಎನ್ನುವ ಭಕ್ತರ ನಂಬಿಕೆಯಾಗಿದೆ. ಇನ್ನು ಈ ದೇವಸ್ಥಾನ ಓಪನ್ ಆದ ಹಿನ್ನೆಲೆ ನಾಡಿನ ನಾನಾ ಭಾಗದಿಂದ ಪ್ರತಿನಿತ್ಯ ನೂರಾರು ಜನ ಆಗಮಿಸಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಠ್ಠಲನ ದರ್ಶನ ಪಡೆಯುತ್ತಿದ್ದಾರೆ. ಇತ್ತ ದೇವಸ್ಥಾನದ ಮುಂದೆ ಕರ್ಪೂರ, ಹಣ್ಣು, ಕಾಯಿ ಸೇರಿದಂತೆ ಹಲವು ತಿಂಡಿ ತಿನಿಸುಗಳ ಮಾರಾಟ ಮೂಲಕ ವ್ಯಾಪಾರಸ್ಥರು ಲಾಭ ಪಡೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಗಂಗಾಧರ್ ಎಸ್ ಶಿರ್ಗಾವಿ, GS5 TV ಕನ್ನಡ ನ್ಯೂಸ್, ಹುಕ್ಕೇರಿ.